ಶಾಸಕರ ಫಾರಿನ್ ಟೂರ್ ಆರಂಭದಲ್ಲಿ ಅಡ್ಡಗಾಲು. ಅಧ್ಯಯನದ ನೆಪ, ಸರ್ಕಾರಿ ದುಡ್ಡಲ್ಲಿ ಹೊರಟ್ರ ಪ್ರವಾಸ. ಕೊಟ್ಟ ಮಾತನ್ನ ಮತ್ತೆ ನೆನಪಿಸಿದ ಡಿಕೆ ಬ್ರದರ್ಸ್. ಇದುವೇ ಚದುರಂಗದ ಮೊದಲ ಸ್ಟೋರಿ, ಫಾರಿನ್ ಟೂರ್ ಫೈಟ್. ಸ್ವಂತ ದುಡ್ಡಲ್ಲಿ ಹೋದ್ರೆ ಬೀಡಾನಕ್ಕಾಗತ್ತೆ. ಯಾರು ಕರ್ಕೊಂಡು ಹೋಗ್ತಾ ಇರೋರು, ಯಾರು ಹೋಗ್ತಾ ಇರೋರು ಅನ್ನೋದು ಹೇಳ್ರಪ್ಪ. ಡಿ ಕೆ ಶಿವಕುಮಾರ್ ಅವರು ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದರಲ್ಲೇ ನಡ್ಕೊಳ್ಳೋದು. ನಾವು ನಡ್ಕೊಳ್ಳೋದು, ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ವಿಚಾರ. ನಾನು ಕಾಲ ಉತ್ತರ ಕೊಡ್ತೇವೆ ಅಂತ ಹೇಳ್ತೀನಿ. ನಾನೇನು ನಾವೇನು ಮಾತಾಡಿದ್ದೀವಿ ಅನ್ನೋದು ನಮ್ಮ ಮಾತ್ರ ಕೊಟ್ಟು ಅಂತ ಹೇಳಿದ್ದೀನಿ. ಹೀಗೆ ಇಲ್ಲಿ ಈಗಾಗಲೇ ರಾಜ್ಯ ಸರ್ಕಾರದ, ಅದರಲ್ಲೂ ವಿಶೇಷವಾಗಿ ಆಡಳಿತ ಪಕ್ಷದ ಶಾಸಕರುಗಳು, ಸರಿಸುಮಾರು 25ಕ್ಕೂ ಹೆಚ್ಚು ಜನ ಶಾಸಕರು ಫಾರಿನ್ ಟೂರ್ಗೆ ಹೊರಟು ನಿಂತಿದ್ದಾರೆ. ಪಶುಸಂಗೋಪನೆ ಇಲಾಖೆಯ ಸಚಿವರ ನೇತೃತ್ವದಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಇದು ಪಶುಸಂಗೋಪನಾ ಇಲಾಖೆಗೆ ಸಂಬಂಧಪಟ್ಟಂಥ ಅಧ್ಯಯನ ಪ್ರವಾಸ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಸಿಗ್ತಾ ಇರುವಂತಹ ವಿವರಣೆ, ಶಾಸಕರು ಅವರಾಗಿ ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದರೆ ಬೇಡ ಅಂತ ಹೇಳೋಕ್ಕಾಗತ್ತಾ ಅಂತ. ಅಂದರೆ ಸರ್ಕಾರದ ದುಡ್ಡಲ್ಲ, ವೈಯಕ್ತಿಕವಾಗಿ ಖರ್ಚು ಮಾಡ್ಕೊಂಡು ಹೊರಟಿದ್ದಾರೆ ಅಂತ. ಇಲ್ಲಿ ವೈಯಕ್ತಿಕವಾಗಿ ಖರ್ಚು ಮಾಡ್ಕೊಂಡು ಹೊರಡೋದಿದ್ರೆ ಶಾಸಕರುಗಳೇ 15, 20, 25 ಜನ ಅಥವಾ 28, 30 ಜನ ಹೋಗ್ತಾರೆ ಅಂತ ಹೇಳಿದರೆ ಉದ್ದೇಶ ಏನು? ಅವರ ಫ್ಯಾಮಿಲಿ ಜೊತೆಗೆ ಹೋಗ್ತಾ ಇಲ್ಲ, ಬದಲಿಗೆ ಶಾಸಕರೇ ಜೊತೆಯಾಗಿ ಹೋಗ್ತಾ ಇರುವಂಥ ಈ ಪ್ರಯೋಗ ಯಾಕೆ? ಅದು ಈ ಸಮಯದಲ್ಲಿ ಯಾಕೆ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಇದರ ನಡುವೆನೇ ನಾವಂತೂ ಪ್ರವಾಸವನ್ನು ಆಯೋಜನೆ ಮಾಡಿಲ್ಲ, ನಮಗಂತೂ ಗೊತ್ತಿಲ್ಲ ಅಂತ ಹೇಳಿ ಉಪಮುಖ್ಯಮಂತ್ರಿಯವರ ಕ್ಯಾಂಪ್ನಿಂದ ರಿಯಾಕ್ಷನ್ ಬಂದರೆ, ಮುಖ್ಯಮಂತ್ರಿಯವರು ಹೇಳ್ತಾ ಇದ್ದಾರೆ ಅವರಾಗಿ ಹೋದರೆ ಏನು ಮಾಡೋಕ್ಕಾಗುತ್ತೆ ಅಂತ ಕೇಳ್ತಾರೆ. ಹಾಗಾದರೆ ಯಾವ ಕಾರಣಕ್ಕಾಗಿ, ಯಾರ ಉದ್ದೇಶಕ್ಕಾಗಿ ಶಾಸಕರು ಫಾರಿನ್ ಟೂರ್ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ? ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಕೆಲವೊಂದು ಏಟು ಎದಿರೇಟು ಅನ್ನುವಂಥದ್ದು ಬಹಳ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಅದರ ಭಾಗವಾಗಿಯೇ ಈ ಫಾರಿನ್ ಟೂರ್ ಅನ್ನುವಂತಹ ಒಂದು ಅಸ್ತ್ರವನ್ನು ಮುಂದಿಡುವಂತಹ ಪ್ರಯತ್ನ ನಡೆಸಲಾಯಿತಾ ಅಂತ. ರಾಜ್ಯ ಸರ್ಕಾರದಲ್ಲಿ ಶುರುವಾಗಿರುವಂಥದ್ದು ಫಾರಿನ್ ಟೂರ್ ಫೈಟ್. ಇವ್ರು ಯಾವುದು ಲೋಕಲ್ ಇಲ್ಲ, ಫಾರಿನ್ ಟೂರ್ ಫೈಟ್. ಎಲ್ಲಿಗೆ ಹೋಗ್ತಾರಂತೆ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಹೋಗ್ತಾ ಇದ್ದಾರಂತೆ. ಪಶುಸಂಗೋಪನಾ ಇಲಾಖೆಯ ಸಚಿವರು ಕೂಡ ಹೋಗ್ತಾ ಇರೋದ್ರಿಂದಾಗಿ ಇದು ಪಶುಸಂಗೋಪನಾ ಇಲಾಖೆಗೆ ಸಂಬಂಧಪಟ್ಟಂಥದ್ದ ಅನ್ನುವ ಅನುಮಾನ ಇದ್ದೇ ಇದೆ. ಒಟ್ಟು 25 ಶಾಸಕರನ್ನ ಕರ್ಕೊಂಡು ಹೋಗೋದಿಕ್ಕೆ ಹೊರಟಿದ್ದಾರೆ. ಪಶುಸಂಗೋಪನೆ ಅಧ್ಯಯನ ನಿಮಿತ್ತ ಟೂರ್ ಮಾಡ್ತಾ ಇದ್ದಾರೆ. ಇದಕ್ಕೆ ಟೀಕೆಗಳ ಸುರಿಮಳೆಯೂ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಇವರ ಟೂರ್ನ ಸ್ಪಾನ್ಸರ್ ಯಾರು? ಸರ್ಕಾರದ ದುಡ್ಡಲ್ಲ, ಜನರ ತೆರಿಗೆ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ, ಅಥವಾ ಇವರ ವೈಯಕ್ತಿಕ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ, ಅಥವಾ ವೈಯಕ್ತಿಕವೂ ಅಲ್ಲ, ಸರ್ಕಾರದ್ದೂ ಅಲ್ಲ, ಬದಲಿಗೆ ಯಾರಾದರೂ ಸ್ಪಾನ್ಸರ್ ಇದ್ದಾರೆ, ಗ್ರೂಪ್ ಸ್ಪಾನ್ಸರ್ ಆಗಿ ಯಾವುದೋ ಒಂದು ಬೆನಿಫಿಟ್ಗೆ ಬೇಕಾಗಿ ಈ ಶಾಸಕರನ್ನು ಫಾರಿನ್ಗೆ ಕಳಿಸ್ತಾ ಇದ್ದಾರೆ. ಎಲ್ಲಿಂದ ದುಡ್ಡು ಪೇ ಮಾಡ್ತಾ ಇದ್ದಾರೆ? ಈ ಪ್ರಶ್ನೆಗಳು ಇಲ್ಲಿ ಮೂಡುವಂಥದ್ದು ಸಹಜ. ಯಾಕಂದರೆ ಶಾಸಕರು, ಕರ್ನಾಟಕ ಸರ್ಕಾರದ ಶಾಸಕರುಗಳು, ಕುರ್ಚಿ ಬಿಕ್ಕಟ್ಟು, ಅಧಿಕಾರ ಹಂಚಿಕೆಯ ಚರ್ಚೆಗಳ ಬೆನ್ನಲ್ಲೇ ಶಾಸಕರ ವಿದೇಶಿ ಪ್ರವಾಸದ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಶಾಸಕರ ವಿದೇಶಿ ಪ್ರವಾಸ ಎಲ್ಲಿಗೆ ಹೋಗ್ತಿದ್ದಾರಂತೆ? 2 ದೇಶಗಳಿಗೆ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಹೋಗ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ? ಅಧ್ಯಯನಕ್ಕಾಗಿ. ಶಾಸಕರು ವೈಯಕ್ತಿಕ ದುಡ್ಡು ಖರ್ಚು ಮಾಡಿಕೊಂಡು ಅಧ್ಯಯನಕ್ಕೆ ಹೋಗ್ತಾ ಇದ್ದಾರಂತೆ. ಪಶುಸಂಗೋಪನಾ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಕೆ ವೆಂಕಟೇಶ್ ಅವರ ನೇತೃತ್ವದಲ್ಲಿ ವಿದೇಶಿ ಪ್ರವಾಸ ಅಂತ ಇದನ್ನ ಹೇಳ್ತಾ ಇದ್ದಾರೆ. ಪಶುಸಂಗೋಪನಾ ಸಚಿವರಾಗಿರುವಂತಹ ಕೆ ವೆಂಕಟೇಶ್ ಅವರ ನೇತೃತ್ವದಲ್ಲಿ ವಿದೇಶಿ ಪ್ರವಾಸ ಅಂತ. ಹಾಗಾದ್ರೆ ಇಲಾಖೆಯ ದುಡ್ಡಲ್ಲಿ ಹೋಗ್ತಿದ್ದಾರೆ. ಫೆಬ್ರವರಿ 18ರಂದು ವಿದೇಶಕ್ಕೆ ಕಾಂಗ್ರೆಸ್ನ ಶಾಸಕರು ಹಾರಲಿದ್ದಾರೆ ಅನ್ನುವಂಥದ್ದು ಇಲ್ಲಿರುವ ಒಟ್ಟು ಮಾಹಿತಿ. ಫೆಬ್ರವರಿ 18ರಂದು ಮುಂದಿನ ಬುಧವಾರದಂದು ಅವರು ಹೊರಡ್ತಾರೆ ಅಂತ ಹೇಳಿ. ಅಧ್ಯಯನ ಸಂಶೋಧನೆ ನಿಮಿತ್ತ 25 ಶಾಸಕರು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಪ್ರವಾಸವನ್ನು ಹೊರಡ್ತಾ ಇದ್ದಾರೆ ಅಂತ ಹೇಳಿ. ಅಧ್ಯಯನ ಮತ್ತು ಸಂಶೋಧನೆ, ಅಲ್ಲಿರ್ತಕ್ಕಂಥ ವಿಚಾರಗಳ ತಿಳ್ಕೊಂಡು ಬರೋದು.
ಹೌದು, ಅಧ್ಯಯನ ಮಾಡೋದಕ್ಕೆ ಹೋಗುವಂಥ ತಪ್ಪಲ್ಲ. ಆದರೆ ಯಾವ ಕಾರಣಕ್ಕಾಗಿ ಹೋಗ್ತಿದ್ದಾರೆ ಮತ್ತು ಕೇವಲ ಆಡಳಿತ ಪಕ್ಷದವರು ಮಾತ್ರ ಹೋಗುವಂತಹ ಅದ್ಯಾವ ಅಧ್ಯಯನ? ಕರ್ನಾಟಕ ವಿಧಾನಸಭೆ ಅಂತ ಹೇಳಿದರೆ ಕೇವಲ ಅದು ಆಡಳಿತ ಪಕ್ಷಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದು, ಪ್ರತಿಪಕ್ಷದ ಸದಸ್ಯರುಗಳಿರೋದಿಲ್ವಾ? ಇದು ಪ್ರತಿಪಕ್ಷ ಸದಸ್ಯರನ್ನೂ ಕೂಡ ಇಲ್ಲದೆ ಆಯ್ದ ಶಾಸಕರ ಪ್ರವಾಸ ಹಿಂಗಾಗತ್ತೆ ಅಂತ. ಅಧ್ಯಯನ ಪ್ರವಾಸ, ಆಯ್ದ ಶಾಸಕರ ಅಧ್ಯಯನ ಪ್ರವಾಸ ಹಿಂಗಾಗತ್ತೆ. ಈಗಾಗಲೇ ಹಲವು ಶಾಸಕರಿಗೆ ಟಿಕೆಟ್ ಬುಕ್ ಆಗಿದೆ, ಕೆಲವರು ಕ್ಯಾನ್ಸಲ್ ಕೂಡ ಮಾಡ್ಕೊಂಡಿದ್ದಾರೆ ಅಂತೇಳಿ. ಪ್ರವಾಸಕ್ಕೆ ಹೋಗುವಂಥಕ್ಕೆ ಸಂಬಂಧಪಟ್ಟಂತೆ ಹಲವರಿಗೆ ಈಗ ಟಿಕೆಟ್ ಬುಕ್ ಆಗಿದೆ, ಕೆಲವರು ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ, ಪ್ರವಾಸವನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಹಾಗಾದರೆ ಯಾರೆಲ್ಲ ಹೋಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇರುವಂತಹ ಸದ್ಯದ ಮಾಹಿತಿಯ ಪ್ರಕಾರ ಹೊರಟು ನಿಂತವರು ಅಂತ ಇವರನ್ನು ಕರೆಯಬಹುದು. ಪ್ರವಾಸಕ್ಕೆ ಹೊರಟು ನಿಂತವರು ಕೆ ವೆಂಕಟೇಶ್ ಅವರು, ಪಶುಸಂಗೋಪನಾ ಸಚಿವರು, ಕ್ರಿಯಾಪಟ್ಟದ ಶಾಸಕರಾಗಿರ್ತಕ್ಕಂತಹ ಕೆ ವೆಂಕಟೇಶ್ ಅವರು ಪಶುಸಂಗೋಪನಾ ಸಚಿವರು, ಅವರ ನೇತೃತ್ವದಲ್ಲಿ ಹೊರಟಿದ್ದಾರೆ. ಚಾಮರಾಜನಗರದ ಶಾಸಕರಾಗಿರ್ತಕ್ಕಂಥ ಸಿ ಪುಟ್ಟರಂಗ ಶೆಟ್ಟಿ ಅವರು ಕೂಡ ಈ ಯಾತ್ರೆಗೆ ರೆಡಿಯಾಗಿ ನಿಂತಿದ್ದಾರೆ. ಅವರು ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳದ ಶಾಸಕರು, ಯಶವಂತ ರಾಯಗೌಡ ಪಾಟೀಲ್ ಇಂಡಿ ಶಾಸಕರು, ಇಂಡಿ ಶಾಸಕರಾಗಿರ್ತಕ್ಕಂತಹ ಯಶವಂತ ರಾಯಗೌಡ ಪಾಟೀಲ್, ಹಾಗೆಯೇ ಇನ್ನು ಎ ಆರ್ ಕೃಷ್ಣಮೂರ್ತಿ ಅವರು ಕೊಳ್ಳೇಗಾಲದ ಶಾಸಕರು, ಕೊಳ್ಳೇಗಾಲದ ಶಾಸಕರಾಗಿರುವಂಥ ಎ ಆರ್ ಕೃಷ್ಣಮೂರ್ತಿ ಅವರು, ಇನ್ನು ರಾಯಚೂರು ಗ್ರಾಮೀಣದ ಶಾಸಕರಾಗಿರ್ತಕ್ಕಂಥ ಬಸನಗೌಡ ದದ್ದಲ್ ಅವರು, ಬಸನಗೌಡ ದದ್ದಲ್ ರಾಯಚೂರು ಗ್ರಾಮೀಣದ ಶಾಸಕರು, ಬಿ ಎಂ ನಾಗರಾಜು ಸಿರುಗುಪ್ಪ ಶಾಸಕರಾಗಿರ್ತಕ್ಕಂತಹ ಬಿ ಎಂ ನಾಗರಾಜು, ಇನ್ನು ಜೆ ಟಿ ಪಾಟೀಲ್ ಬೀಳಗಿ ಶಾಸಕರಾಗಿರ್ತಕ್ಕಂತಹ ಜೆ ಟಿ ಪಾಟೀಲ್ರು ಕೂಡ ಪ್ರವಾಸಕ್ಕೆ ಹೊರಟಿದ್ದಾರಂತೆ. ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾಕ್ಕೆ ಹೋಗ್ತಾ ಇರುವಂತಹ ಪ್ರವಾಸ ಇದು. ಹೀಗೆ ಇನ್ನು ಅಲ್ಲಮಪ್ರಭು ಪಾಟೀಲ್ರು, ಇನ್ನು ತುರ್ವಿಹಾಳ್ ಅವರು, ಇವರೆಲ್ಲರೂ ಕೂಡ ಪ್ರವಾಸಕ್ಕೆ ಹೋಗೋರು ಇದ್ದಾರೆ ಅಂತ ಹೇಳಿ. ಹಾಗಾದರೆ ಈ ಪ್ರವಾಸದ ಉದ್ದೇಶ ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋಂಥ ವಿಚಾರಕ್ಕೆ ಬಂದಾಗಲೇ ಗೊತ್ತಾಗುವಂಥದ್ದು ಈ ಕುರ್ಚಿಯ ಮಿರ್ಚಿ. ಯಾಕಂದರೆ ಫಾರಿನ್ ಟೂರ್ಗೆ ಸಿದ್ದರಾಮಯ್ಯನವರ ಆಪ್ತರೇ ಗೋಚರಿಸ್ತಾ ಇದ್ದಾರೆ. ಈ ಇಡೀ ಪಟ್ಟಿಯನ್ನು ನೋಡ್ತಾ ಹೋದಾಗ ಒಂದೋ ಅವರು ನ್ಯೂಟ್ರಲ್ ಆಗಿದ್ದಾರೆ ಅಥವಾ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಅಂತಹ ಶಾಸಕರ ಪಟ್ಟಿ ಮಾತ್ರ ಕಾಣ್ತಾ ಇದೆ. ನ್ಯೂಟ್ರಲ್ ಆಗಿರುವಂಥವ್ರು ಅಥವಾ ಸಿದ್ದರಾಮಯ್ಯನವರ ಕ್ಯಾಂಪ್ನಲ್ಲಿ ಗುರುತಿಸ್ಕೊಂಡಂಥವ್ರು. ಫಾರಿನ್ ಟೂರ್ಗೆ ಸಿದ್ದರಾಮಯ್ಯನವರ ಆಪ್ತರ ಪ್ಲ್ಯಾನ್ ಆಗಿದೆ. ಯಾಕಂದರೆ ಮೊನ್ನೆ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಶಾಸನಸಭೆ ನಡೀತಾ ಇರುವಾಗ, ವಿಧಾನಮಂಡಲ ಅಧಿವೇಶನ ನಡೀತಾ ಇರುವಾಗ ಶಾಸನಸಭೆಯ ಕಾರಿಡಾರ್ಗಳಲ್ಲಿ ಹರಿದಾಡ್ತಾ ಇತ್ತು. ಶಿವಕುಮಾರ್ ಅವರ ಆಪ್ತರು ಒಂದಷ್ಟು ಮಂದಿ ರೆಸಾರ್ಟ್ಗೆ ಹೋಗ್ತಾರಂತೆ ಅಂತ ಹೇಳಿ, ಅದಕ್ಕೆ ಕೌಂಟರ್ ಆಗಿ ಇದು ನಡೀತಾ ಅಂತ ಹೇಳಿ, ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ ಅಂತೇಳಿ ಖುದ್ದು ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಸ್ವಂತ ದುಡ್ಡಲ್ಲಿ ಅವರು ಹೋಗ್ತಾ ಇದ್ದಾರೆ ಅಂತೇಳಿ. ಮತ್ತೊಂದು ಕಡೆಯಲ್ಲಿ ಸುರೇಶ್ ಅವರು ಹೇಳಿದ್ದಾರೆ, ನಮ್ಮಣ್ಣ ಯಾವುದೇ ರೀತಿಯಂಥ ಪ್ರವಾಸವನ್ನು ಆಯೋಜನೆ ಮಾಡಿಲ್ಲ, ಅಥವಾ ಯಾವುದೇ ರೆಸಾರ್ಟ್ಗಾಗಲಿ ಯಾವುದನ್ನೇ ಆಗಲಿ ನಮ್ಮಣ್ಣ ಆಯೋಜನೆ ಮಾಡಿಲ್ಲ, ನಾವೊಂದು ಯಾರನ್ನು ಕಳಿಸ್ತಾ ಇಲ್ಲ. ಹೈಕಮಾಂಡ್ ತೀರ್ಮಾನವೇ ಫೈನಲ್, ಕುರ್ಚಿ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನವೇ ಫೈನಲ್ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರೆ, ಕಾಲವೇ ಎಲ್ಲವನ್ನು ಹೇಳ್ತಾ ಇದೆ ಅಂತೇಳಿ ದೆಹಲಿಗೆ ಹೋದಾಗಲೆಲ್ಲ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಕಾಲವೇ ಎಲ್ಲವನ್ನು ಹೇಳುತ್ತೆ, ಹೈಕಮಾಂಡ್ನ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ನಾವು ಮಾತನಾಡಿರುವಂಥದ್ದು ನಮಗೇ ಗೊತ್ತು ಅನ್ನುವಂತಹ ಅಭಿಪ್ರಾಯ DCM ಅವರ ಕಡೆಯಿಂದ ಬರ್ತಾ ಇದೆ. ನಾವು ಮಾತಾಡಿರುವಂಥದ್ದು ನಮಗೆ ಗೊತ್ತಿದೆ, ವರಿಷ್ಠರು ಹೇಳದಂತೆ ಕೇಳ್ತೇವೆ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರು ಪ್ರತಿ ಮಾತುಗೂ ಹೇಳ್ತಾ ಇದ್ದಾರೆ. ಕೊಟ್ಟ ಮಾತನ್ನು ಸಿದ್ದರಾಮಯ್ಯನವರು ಉಳಿಸ್ಕೊಳ್ಳಿ ಅಂತ ಹೇಳಿ DK ಸುರೇಶ್ ಅವರು ಕೂಡ ಕೌಂಟರ್ ಕೊಡ್ತಾ ಇದ್ದಾರೆ. ಇಲ್ಲಿ CM ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಯವರು, ಹಾಗೆಯೇ ಸುರೇಶ್ ಅವರು ಏನೇನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಸ್ವಂತ ದುಡ್ಡಲ್ಲಿ ಹೋದ್ರೆ ಬೇಡಾನಕ್ಕಾಗತ್ತೇನ್ರಿ? ಅವರು MLAಗಳು MLCಗಳು ಫಾರಿನ್ ಟ್ರಿಪ್ ಅವ್ರ ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ. DK ಶಿವಕುಮಾರ್ ಅವ್ರಿಗೂ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ವಿಚಾರವಾಗಿ ನಾನು ಬಹಳ ಸ್ಪಷ್ಟಪಡಿಸ್ತೀನಿ. ಪ್ರವಾಸ ಅವರ ವೈಯಕ್ತಿಕ ಇರ್ಬೋದು ಅಥವಾ ಬೇರೆಗಳ ಪ್ರಾಯೋಜಕತ್ವ ಇರ್ಬೋದು. DK ಶಿವಕುಮಾರ್ ಅವರಿಗೆ, ಪಕ್ಷದ ಅಧ್ಯಕ್ಷರಿಗೂ ಉಪಮುಖ್ಯಮಂತ್ರಿಗಳಿಗೂ ಈ ಶಾಸಕರ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಕಾದು ನೋಡ್ತಾರಂತೆ ಸರ್, ನೀವು ಬಿಟ್ಕೊಡ್ತೀರಂತ ಇನ್ನೂ ವಿಶ್ವಾಸ ಇದೆ ಅಂತೆ ಸರ್. ಬೇರೆ ಏನು ಕೇಳಕ್ ಬರೋದು ನಿಮ್ಗೆ? ನೀನು ಕೇಳೋದೇ ಇಲ್ವಲ್ಲ, ಬರೀ ಇದೆ. 3 ತಿಂಗಳಾಯ್ತು ಶುರು ಮಾಡಿ, ನೀವು ಕೇಳ್ಬೇಡಿ ದಯಮಾಡಿ. ಸಿದ್ದರಾಮಯ್ಯ ಅವರು ಕೊಟ್ಟು ಮಾತ್ರ ಪ್ರವಾಸ ಇದೆ ಅಂತ ಹೇಳಿದ್ದಾರೆ. ಮತ್ತೆ ನಾನು ಕಾಲ ಉತ್ತರ ಕೊಡ್ತದೆ ಅಂತ ಹೇಳ್ತೀನಿ.
ನಾನೇನು ನಾವೇನ್ ಮಾತಾಡಿದೀವಿ ಅನ್ನೋದು ನಮ್ಗೆ ಮಾತ್ರ ಗೊತ್ತು ಅಂತ ಹೇಳಿದೀನಿ. ಪ್ರತಿ ಬಾರಿಯೂ ಕೂಡ ಕಾಲ ಉತ್ತರ ಕೊಡುತ್ತೆ ಅಂತ ತಾವು ಹೇಳ್ತೀರಿ, ಸುರೇಶ್ ಅವರು ಹೇಳ್ತಾರೆ. ಆ ಕಾಲ ಯಾವಾಗ ಬರುತ್ತೆ ಅಂತ ಟೈಮ್ ನಾವು ಕೇಳ್ತೀನಿ. ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ರೆ ಅದರಂತೆ ನಡ್ಕೊಳ್ಳೋದು. ನಾನು ನಡ್ಕೋಬೇಕು, ಡಿ ಕೆ ಶಿವಕುಮಾರ್ ನಡ್ಕೋಬೇಕು, ಹೈಕಮಾಂಡ್ಗೆ ಬಿಟ್ಟಿದ್ದು ವಿಚಾರ. ನಾನು ಹೈಕಮಾಂಡ್ ಏನ್ ಹೇಳ್ತಾರ ಕೇಳೋದು. ಇವತ್ತು ನನಗೆ ಭರವಸೆ ಇದೆ, ನಿಧಾನ ಆದ್ರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಇಲ್ಲಿ ನಿಧಾನ ಆದರೂ ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರೆ ಅನ್ನೋ ಭರವಸೆ ಇದೆ ಅನ್ನೋಂಥ ಅಲ್ಲಿಗೆ ಬಂದು ನಿಂತಿದ್ದಾರೆ. ಯಾಕಂದರೆ ನವೆಂಬರ್ 20ನೇ ತಾರೀಕಿನಂದು ಅವತ್ತೇ ಎಕ್ಸಾಕ್ಟಾಗಿ ನವೆಂಬರ್ 20ನೇ ತಾರೀಕಿನಂದು ಸುರೇಶ್ ಅವರು ಹೇಳಿದಂತಹ ಮಾತು ಬಹುಶಃ ಕರ್ನಾಟಕದ ಜನ ಮರೆತಿರ್ಲಿಕ್ಕಿಲ್ಲ. ಅವತ್ತು ಅವರು ಹೇಳಿದ್ದು ನವೆಂಬರ್ 20ನೇ ತಾರೀಕು. ಯಾಕೆ ನವೆಂಬರ್ 20 ಅಂತ ಹೇಳಿದ್ರೆ ಅದು ಸರ್ಕಾರಕ್ಕೆ ಎಕ್ಸಾಕ್ಟಾಗಿ 2.5 ವರ್ಷ ತುಂಬಿದ ದಿನ. ಆ ದಿವಸದಂದು ಸುರೇಶ್ ಅವರು ಹೇಳಿದಂತಹ ಮಾತು ಸಿದ್ದರಾಮಯ್ಯನವರು ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರೆ ಅಂತ ಹೇಳಿ. ಅಂದರೆ ಅವಾಗ ಅದು ಇಮ್ಮಿಡಿಯೇಟಾಗಿ ಆಗೋಗ್ಬಿಡುತ್ತೇನೋ ಅಧಿಕಾರ ಬದಲಾವಣೆ ಅನ್ನುವಂತಹ ಧಾಟಿಯನ್ನು ಅದು ಹೊರಹೊಮ್ಮಿಸಿತ್ತು. ಈಗ ಸುರೇಶ್ ಅವರು ಹೇಳ್ತಿದ್ರೆ ನಿಧಾನವಾಗಿ ಆದರೂ ಪರವಾಗಿಲ್ಲ, ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರೆ ಅಂತೇಳಿ. ಸೊ ಅವ್ರಿಗೂ ಕೂಡ ವಾಸ್ತವ ಏನು ಗೋಚರಿಸ್ತಾ ಇದೆ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಈ ಪ್ರಾಸೆಸ್ ಆಗೋದಿಲ್ಲ. ಬಹುಶಃ ಬಜೆಟ್ ಮುಗಿದ ನಂತರನೋ ಅಥವಾ ಎಲ್ಲ ಎಲೆಕ್ಷನ್ಗಳು ಮುಗಿದ ನಂತರನೋ ಇನ್ಯಾವುದೋ ಒಂದು ಹೊಸ ಗಡುವನ್ನು ಅವರು ನಿರೀಕ್ಷೆಯಲ್ಲಿ ಇಟ್ಕೊಂಡು ಹೇಳ್ದಂಗೆ ಭಾಸವಾಗ್ತಾ ಇದೆ. ಅಂದರೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರೆ ಅನ್ನೋಂಥ ವಿಶ್ವಾಸವನ್ನಂತೂ ಅವರು ಇಟ್ಕೊಂಡಿದ್ದಾರೆ. ಇಲ್ಲಿ ಕೊಟ್ಟ ಮಾತಿನ ವಿಚಾರಗಳು ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಇವರೆಲ್ಲ ಹೋಗ್ತಾ ಇರುವಂಥದ್ದು. ಈಗ ಸಿದ್ದರಾಮಯ್ಯನವರು ಸ್ವಲ್ಪ ಅವರ ಮುಖದಲ್ಲೂ ನಗು ಕೂಡ ಇತ್ತು. ಅವರು ಸ್ವಂತ ದುಡ್ಡಲ್ಲಿ ಹೋದರೆ ತಡೆಯೋಕ್ಕಾಗುತ್ತಾ ಅಂತ ಕೇಳುವಾಗ, ಆದರೆ ಸ್ವಂತ ದುಡ್ಡ ಇಲಾಖೆ ದುಡ್ಡ ಅನ್ನುವಂತಹ ಪ್ರಶ್ನೆ ಸಾಮಾನ್ಯ ಜನರಿಗೆ ಇದ್ದೇ ಇರುತ್ತೆ. ಯಾಕಂದರೆ ಶಾಸಕರು ಅದು ಜೊತೆಯಾಗಿ ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಸ್ವಂತ ದುಡ್ಡ ಇಲಾಖೆ ದುಡ್ಡ. ಶಾಸಕರ ವಿದೇಶ ಪ್ರವಾಸದ ಹಿಂದೆ ನಾನಾ ಲೆಕ್ಕಾಚಾರಗಳು ಸಾಗ್ತಾ ಇದ್ದಾವೆ. ಯಾವ ಕಾರಣಕ್ಕಾಗಿ ಇವರು ಹೊರಟಿದ್ದಾರೆ, ದುಡ್ಡು ಯಾರು ಕೊಡ್ತಾರೆ, ಶಾಸಕರು ವೈಯಕ್ತಿಕವಾಗಿ ದುಡ್ಡು ಖರ್ಚು ಮಾಡಿ ಹೋಗ್ತಾ ಇದ್ದಾರೆ. ಒಂದು ವೇಳೆ ವೈಯಕ್ತಿಕವಾಗಿ ದುಡ್ಡು ಖರ್ಚು ಮಾಡಿ ಹೋಗೋದಿದ್ರೆ ಅವರ ಫ್ಯಾಮಿಲಿ ಜೊತೆಗೆ ಹೋಗ್ತಾರೆ ಸಾಮಾನ್ಯವಾಗಿ. ಈ ರೀತಿಯಾದಂಥ ಒಂದು ಕಾಮನ್ ವಿಚಾರದ ಅಧ್ಯಯನಕ್ಕಾಗಿ ಇವರೆಲ್ಲರೂ ಕೂಡ ಜೊತೆಯಾಗಿ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ನಮ್ಮಲ್ಲಿ ಇಷ್ಟೊಂದು ಯಾವಾಗಪ್ಪ ಬದಲಾವಣೆ ಆಯಿತು ಅಂತೇಳಿ ಸಾಮಾನ್ಯ ಜನರಿಗೆ ಅನಿಸೋದು ಸಹಜ ಅಲ್ವಾ? ಕರ್ನಾಟಕದ ಜನರಿಗೆ ನಮ್ಮ ಶಾಸಕರು ಇಷ್ಟೆಲ್ಲ ಅಧ್ಯಯನಕ್ಕೆ ಬೇಕಾಗಿ ತಾವೇ ಒಂದು ಗುಂಪು ಕಟ್ಟಿಕೊಂಡು ಹೋಗುವಷ್ಟು ಅಷ್ಟೊಂದು ಇವರಿಗೆ ಮುತುವರ್ಜಿ ಯಾವಾಗ ಬಂತು ಅಂತ ಹೇಳುವಂಥದ್ದು ಅನುಮಾನ ಬರುತ್ತೆ. 25ಕ್ಕೂ ಹೆಚ್ಚು ಶಾಸಕರನ್ನು ಜೊತೆಯಾಗಿ ಕರೆದೊಯ್ಯುವಂತಹ ಉದ್ದೇಶ ಏನು? 25 ಜನ ಶಾಸಕರು ಹೋಗ್ತಾ ಇದ್ದಾರಂತೆ, ಜೊತೆಯಾಗಿ ಹೋಗ್ತಾ ಇದ್ದಾರಂತೆ. ಯಾವ ಉದ್ದೇಶಕ್ಕಾಗಿ? ಸರ್ವಪಕ್ಷ ಸಮಿತಿಗಳ ಅಧ್ಯಯನ ಪ್ರವಾಸದ ಸಂಪ್ರದಾಯಕ್ಕೆ ಬ್ರೇಕ್ ಬಿತ್ತ. ಯಾಕೆಂದರೆ ಸರ್ವಪಕ್ಷಗಳ ಅಧ್ಯಯನ ಪ್ರವಾಸಗಳನ್ನು ಹಿಂದೆ ಹೋಗ್ತಾ ಇರ್ತಿದ್ರು. ಆದರೆ ಅದಕ್ಕೂ ಕೂಡ ಬಹಳ ಟೀಕೆ ವ್ಯಕ್ತ ಆದ ನಂತರ ಸರ್ಕಾರಗಳು ಆ ಕಾಲಘಟ್ಟದಲ್ಲಿ ಬಂದಂತಹ ಬರ, ನೆರೆ ಈ ಎಲ್ಲ ಕಾರಣಗಳಿಗಾಗಿ ಈ ಸರ್ವಪಕ್ಷಗಳ ಅಧ್ಯಯನ ಪ್ರವಾಸಗಳನ್ನು ಕೂಡ ನಿಲ್ಲಿಸ್ಬಿಟ್ರು. ಆದರೆ ಈಗ ಆ ಸಂಪ್ರದಾಯವನ್ನು ಬಿಟ್ಟು ಇದ್ಯಾಗ ಸ್ವಪಕ್ಷೀಯರನ್ನೇ ಕರ್ಕೊಂಡು ಹೋಗುವಂಥ ಸಂಪ್ರದಾಯ ಶುರುವಾಗಿದ್ದೇನೆ. ಅದು ಒಬ್ಬ ಮಂತ್ರಿ ಜೊತೆಗೆ ಹೋಗ್ತಾ ಇದ್ದಾನೆ. ಸಮಿತಿ ಬದಲಾಗಿ ಇಲಾಖೆ ಅಥವಾ ಒಂದು ಪಕ್ಷದ ಶಾಸಕರು ಹೋಗೋದು ಸರಿನಾ? ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಅವ್ರಿಗೆ ಬೇಕಾದವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಈಗ ಪಶುಸಂಗೋಪನಾ ಇಲಾಖೆಯವರು ನಿಜಕ್ಕೂ ಕಳಿಸ್ಬೇಕು ಅಂತೇಳಿ ಏನಾದರೂ ಅವ್ರಿಗೆ ಅನಿಸಿದರೆ ಹೈನುಗಾರಿಕೆಯನ್ನು ಕರ್ನಾಟಕದಲ್ಲಿ, ಯಾಕಂದರೆ ನಮ್ಮ KMF ಅತ್ಯಂತ ಬಲಿಷ್ಠವಾಗಿರುತ್ತದೆ. ನಮ್ಮ ಇಲ್ಲಿ ಪಶುಸಂಗೋಪನಾ ಸಚಿವರು ನಮ್ಮ ಹೈನುಗಾರಿಕೆ ತೊಡಗಿರುವಂಥ ರೈತರನ್ನು ಪ್ರವಾಸಕ್ಕೆ ಕರ್ಕೊಂಡು ಹೋದರೆ ಅದೊಂದು ಬೇರೆ ಮಾತು. ಶಾಸಕರನ್ನ ಕರ್ಕೊಂಡು ಹೋಗ್ತಾ ಇರೋದ್ರ ಉದ್ದೇಶ ಏನು? ಯಾವ ಉದ್ದೇಶಕ್ಕಾಗಿ ಹೋಗ್ತಿದ್ದಾರೆ? ಶಾಸಕರ ತಂಡದ ಪ್ರವಾಸದಿಂದ ಸರ್ಕಾರ ರವಾನಿಸ್ತಾ ಇರುವಂಥ ಸಂದೇಶ ಎಂಥದ್ದು? ಯಾವ ಸಂದೇಶ ರವಾನೆ ಆಗ್ತಾ ಇದೆ? ಯಾಕಂದರೆ ಇದು ಪಶುಸಂಗೋಪನಾ ಸಚಿವರ ಜೊತೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರುಗಳು ಏನೇನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಂತ ನಿಮ್ಗೆ ತೋರಿಸ್ತೀನಿ. ಹಿಂದೆ ಎಲ್ಲ MLAಗಳು ಒಂದಷ್ಟು ಜನ ಹೋಗಿದ್ರು ಸರ್, ಕಮಿಟಿಯಿಂದ ಹೋಗಿದ್ರು, ಸಮಿತಿಗಳಿಂದ. ಈಗ ಹೋಗ್ತಾ ಇರೋದು ಇಲಾಖೆಯಿಂದ. ಏನು ಯಾವ ರೀತಿ ಸೆಲೆಕ್ಟ್ ಮಾಡಿದ್ದಾರೆ ಶಾಸಕರಿಂದ? ಯಾರು ಇಷ್ಟಪಡ್ತಾರೋ ಎಲ್ಲ ಹೋಗ್ಬೋದು ಅಷ್ಟೇ. ಅಲ್ಲಿ ಕೊನೆಯಲ್ಲಿ ನಮ್ಮ ಖರ್ಚು ನಮ್ಗೆ ಹೇಳಿದ್ರು ನಾವೇ ಕೊಡ್ಬೇಕಾಯ್ತು. ಸಿದ್ದರಾಮಯ್ಯನವ್ರು ಹೇಳಿದ್ರು ಸರ್ ಇವತ್ತು, ಅವ್ರ ಸ್ವಂತ ಖರ್ಚಲ್ಲಿ ಹೋಗ್ತಾ ಇದ್ದಾರೆ ಶಾಸಕರುಗಳು ಅಂತಾರ. ಇರಬೇಕು, ನಮ್ಮ ಖರ್ಚಿಗೆ ಆಗ್ತದೆ ಏನೇ ಕಾಣ್ತದೆ. ಅಲ್ಲಿ ನಾನು ಈಗ ಯಾವ ಟೂರು ಹೋಗ್ತಾ ಇಲ್ಲ. ಬಟ್ ನೀವು ಕೇಳಿದ ನನಗೇನು ಆಶ್ಚರ್ಯ ಕ್ವಶನ್ ಅಂದರೆ, ಮೊನ್ನೆ ಸದನ ನಡೆದಾಗ ವಿದೇಶಕ್ಕೆ ಹೋಗ್ಬೇಕು ಅನ್ನೋದು ಚರ್ಚೆ ಆಗಿತ್ತು. ಅದಕ್ಕೆ ನಾನು ಕೂಡ ಹೂ ಅಂದಿದ್ದೆ. ಬಟ್ ಇವತ್ತು ನಾನು ಬೇರೆ ಬೇರೆ ಕೆಲಸದಿಂದ, ಬಜೆಟ್ ಮಂಡನೆ ಆಗೋದ್ರಿಂದ ಬೇರೆ ಬೇರೆ ಕೆಲಸ ಅದಾವು, ಡೆವಲಪ್ಮೆಂಟ್ ಅದಾವು. ಮುಖ್ಯಮಂತ್ರಿಗಳು ಒತ್ತಾಯ ಮಾಡಿ ನಾವು ನಮ್ಮ ಕ್ಷೇತ್ರಕ್ಕೆ ದುಡ್ಡು ಹಾಕ್ಸ್ಕೋಬೇಕು ಇದು ಅನ್ನೋದಕ್ಕೆ ನಾವು ಅನುದಾನ ಸಲುವಾಗಿ ನಾನು ಎಲ್ಲಿ ಹೋಗ್ತಾ ಇಲ್ಲ. ನಮ್ಮಲ್ಲಿ ಬೇರೆ ಬೇರೆ ಸಭೆಗಳದಾವೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ. ಮತ್ತು ಇವತ್ತು ಚುನಾವಣೆ, ಸ್ಥಳೀಯ ಸಂಸ್ಥೆ ಚುನಾವಣೆ
ಬರ್ಬೋದು ಅನ್ನೋಂಥ ನಿರೀಕ್ಷೆ ಐತಿ. ಅದ್ರ ಬಗ್ಗೆ ನಾನು ಕ್ಷೇತ್ರ ಕಡೆ ಹೆಚ್ಚು ಗಮನ ಕೊಟ್ಟೇನೆ. MLA ಆಗಿದೆ ತಪ್ಪೇನ್ರಿ, ನಾವೇನು ದೇಶನೇ ಸುತ್ತಂಗಿಲ್ವೇನ್ರಿ, ಬರೀ ಕ್ಷೇತ್ರನೇ ಸುತ್ತಬೇಕಾ? ಏನೋ ಅವ್ರು ಹೋಯ್ತವ್ರು, ಕೆಲವ್ರು ಹೋಯ್ತವ್ರು, ನಾನು ಹೋಯ್ತಾ ಇಲ್ಲ, ಕೆಲವರೆಲ್ಲ ಹೋಯ್ತವ್ರೆ ಅಂತ ಮಾಹಿತಿ ನಿಮ್ಮಿಂದ ತಿಳ್ಕೊಂಡಿದೀವಿ ನಾವು, ನಮ್ಗೆ ಗೊತ್ತಿಲ್ಲ ವಿಚಾರ. ಶಾಸಕರು ಯಾವಾಗ ಬೇಕಾದ್ರೂ ಹೋಗ್ಬೋದು, ಅಧಿವೇಶನ ಸಮಯದಲ್ಲಿ ಪರ್ಮಿಷನ್ ತಗೊಂಡ್ ಬೇಕಾದ್ರೆ ಹೋಗ್ಬೋದು. ಅಟೆಂಡೆನ್ಸ್ ಎಷ್ಟಿರ್ಬೇಕು ಅಟೆಂಡೆನ್ಸ್ ಇರಬೇಕಾಗ್ತದೆ. ಏನಾದರೂ ಅಟೆಂಡೆನ್ಸ್ ಇರಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅವರು ಪತ್ರ ಬರೆದು ಪರ್ಮಿಷನ್ ತಗೋಬೇಕಾಗ್ತದೆ. ಹೀಗೆ ಹೋಗೋದ್ರ ಬಗ್ಗೆ ನಾನಾ ರೀತಿಯಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ. ಶಾಸಕರುಗಳ ಕಡೆಯಿಂದ ವ್ಯಕ್ತವಾಗ್ತಾ ಇರೋಂಥ ಅಭಿಪ್ರಾಯಗಳಲ್ಲೂ ಕೂಡ ಕೆಲವರು ಹೋಗ್ತಾರಂತೆ ಅನ್ನುವಂಥ ಅಂತೆ-ಕಂತೆಗಳ ವಿಚಾರದಲ್ಲಿ ಮಾತಾಡ್ತಾರೆ. ಇದರ ನಡುವೆ ಮುಖ್ಯಮಂತ್ರಿಯವರ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮತ್ತು ಜಮೀರ್ ಅಹಮದ್ ಖಾನ್ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಫಾರಿನ್ ಟೂರ್ ಹೋಗಿದ್ದು ಅದಕ್ಕೆ ಸರ್ಕಾರಿ ಅಧಿಕೃತ ಕಾರ್ಯಕ್ರಮದಲ್ಲಿ ಹೋಗಿದ್ದಾರೆ. ಈ ಡೆಲ್ಲಿಗೆ ಹೋಗಿ ಬರ್ದಂತ ಇದ್ದೇನೇನ ರೂಟೀನು, ಅವರ ಕೆಲಸ ಇರ್ತದೆ, MLA ಕೆಲಸ ಇರ್ತದೆ, ಮಂತ್ರಿಗಳದ್ದು ಇರ್ತದೆ, ನಾವು ಹೋಗ್ತೀವಿ. ಡೆಲ್ಲಿದ ರೂಟೀನಾಗಿ ಕೆಲಸ ಹೋಗಲೇಬೇಕು, ಹೋಗ್ತಾನೆ ಇರ್ತೀವಿ. ಸೊ ಡೆಲ್ಲಿಗೆ ಹೋದ ತಕ್ಷಣ ಅದು ಬೇರೆ ಅರ್ಥ ಕಲ್ಪಿಸೋದು ಅವಶ್ಯಕತೆ ಬರೋಲ್ಲ. ವಿದೇಶ ಪ್ರವಾಸಕ್ಕೆ ಹೋಗೋ ಮಾಹಿತಿ ಇದೆಯಾ ಸರ್? ಇದ್ರೆ ಏನು ಮಾಡೋರಲ್ಲ, ಹೋಗಿ ಏನು ಮಾಡೋದು ನಾವು, ಮತ್ತಿಲ್ಲೇ ಬರ್ಬೇಕಾ? ಜೀರೋ ಟ್ರಾಫಿಕ್ನಾಗ ಬಂದಿರಲಾರ ಅವರು, ಓಡಿ ಬಂದಿರಲಾರ, ಹಂಗೆ ಮತ್ತಿಲ್ಲೇ ಬರ್ಬೇಕು ನಾವು. ನಮ್ಮಲ್ಲೂ ಯಾವುದು ಗೊಂದಲ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳೂ ಹೇಳಿದ್ದಾರೆ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಅವ್ರು ಯಾವಾಗವರೆಗೂ ಹೇಳ್ತಾರೆ ನಾನು ಅವತ್ತವರೆಗೂ ಮುಖ್ಯಮಂತ್ರಿ ಆಗಿರ್ತೀನಂತ. ನಾನು ಆಸ್ ಎ ಪಕ್ಷದ ಕಾರ್ಯಕರ್ತಾಗಿ ನಾನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಅವರು 28ವರೆಗೂ ಅವರೇ ಮುಖ್ಯಮಂತ್ರಿಯಾಗಿ ಇರ್ತಾರೆ. ಆದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡೋರು. ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಬದಲಾವಣೆ ಮಾಡೋಕ್ಕೆ ನನ್ನಿಂದ ನಿಮ್ಮಿಂದ ಸಾಧ್ಯ ಇಲ್ಲ. ಆ ಸಾಧ್ಯ ಒಬ್ಬರಿಂದನೇ ಸಾಧ್ಯ, ಹೈಕಮಾಂಡಿಂದ, ಮಲ್ಲಿಕಾರ್ಜುನ ಖರ್ಗೆಯಿಂದ, ರಾಹುಲ್ ಗಾಂಧಿಯಿಂದ, ಸೋನಿಯಾ ಗಾಂಧಿಯಿಂದ ಮಾತ್ರ ಸಾಧ್ಯ, ಬೇರೆ ಯಾರಿಂದನೂ ಸಾಧ್ಯ ಇಲ್ಲ ಅದು. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಂಥ ಅಭಿಪ್ರಾಯಗಳನ್ನು ಕಾಂಗ್ರೆಸ್ಸಲ್ಲಂತೂ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ವೆಂಕಟೇಶ್ ಅವರು ಮಾತ್ರ ಬ್ಯಾಗ್ ರೆಡಿ ಮಾಡ್ಕೊಂಡು ಫಾರಿನ್ ಟೂರ್ಗೆ ಹೊರಟಿದ್ದಾರಂತೆ. ಆದರೆ ನಿಜಕ್ಕೂ ಇದು ಹೋಗೋ ಪ್ರವಾಸನ ಅಥವಾ ಇನ್ಯಾರ್ದೋ ಪ್ರವಾಸವನ್ನು ನಿಲ್ಲಿಸುವ ಪ್ರವಾಸನ ಅನ್ನುವಂಥದ್ದು ಸ್ವಲ್ಪ ದಿವಸದಲ್ಲಿ ಸ್ಪಷ್ಟ ಆಗುತ್ತೆ. ಇನ್ನೊಂದು ವಾರ ಇದೆ, ಆ ವಾರದ ಒಳಗಡೆ ಇದಕ್ಕೊಂದು ಸ್ಪಷ್ಟತೆ ಸಿಗುವಂಥದ್ದು ಕೂಡ ಇದೆ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಅಮೆರಿಕಾಗೆ ಭಾರತವನ್ನೇ ಮಾರಿದ್ರಾ ಮೋದಿ? ಸಂಸತ್ನಲ್ಲಿ ರಾಗ, ಡೀಲ್ ರೋಷಾವೇಶ, ಹಕ್ಕುಚ್ಯುತಿ, ದೇಶವ್ಯಾಪಿ ಹೋರಾಟಕ್ಕೆ ಪ್ಲಾನ್. ಇದುವೇ ಚದುರಂಗದ ಎರಡನೇ ಸ್ಟೋರಿ, ರಾಗ, ಡೀಲ್ ಅಸ್ತ್ರ. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದವನ್ನು ರಾಹುಲ್ ಗಾಂಧಿಯವರು ಕಟುವಾಗಿ ಟೀಕಿಸಿದ್ದಾರೆ ಇವತ್ತು ಲೋಕಸಭೆಯಲ್ಲಿ. ತನ್ನ ಭಾಷಣದ ಉದ್ದಕ್ಕೂ ಕೂಡ ಯಾವ ಸ್ವರೂಪದಲ್ಲಿ ಅಮೆರಿಕದ ಜೊತೆಗಿನ ವ್ಯವಹಾರದಲ್ಲಿ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕುವುದರಲ್ಲಿ ಭಾರತ ಅಮೆರಿಕದ ಒತ್ತಡಕ್ಕೆ ಮಣಿದಿದೆ ಅನ್ನುವಂಥ ಆರೋಪವನ್ನು ಕೇಂದ್ರ ಸರ್ಕಾರದ ವಿರುದ್ಧ ಅವರು ನೇರವಾಗಿ ಮಾಡ್ತಾ ಹೋದರು. ಮತ್ತು ಅಮೆರಿಕದ ಜೊತೆಗೆ ನಾವು ಸರಿಸಮಾನವಾಗಿ ನಮಗೆ ಡೀಲ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಅಂತೇಳಿ ಕೇಂದ್ರ ಸರ್ಕಾರದ ಕ್ರಮಗಳನ್ನು ಟೀಕಿಸಿದ್ದಾರೆ. ಅಮೆರಿಕದೊಂದಿಗಿನ ವ್ಯಾಪಾರ ಒಪ್ಪಂದಕ್ಕೆ ಪ್ರತಿಪಕ್ಷ ನಾಯಕ, ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ತೀವ್ರವಾಗಿ ಟೀಕಾ ಪ್ರಹಾರವನ್ನು ಮಾಡಿದ್ದಾರೆ. ಭಾರತವನ್ನೇ ಅಮೆರಿಕಾಗೆ ಕೇಂದ್ರ ಸರ್ಕಾರ ಮಾರಿದೆ ಅನ್ನುವಂಥ ಆರೋಪವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿದೆ. ಲೋಕಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕೋಲಾಹಲವೂ ಕೂಡ ಆಯಿತು. ನೋಟಿಸ್ನ ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ಈ ರೀತಿಯಾದಂತಹ ಆಪಾದನೆಗೆ ನೀವು ಪೂರಕವಾಗಿರತಕ್ಕಂತಹ ದಾಖಲೆಗಳನ್ನು ಒದಗಿಸಬೇಕು ಅಂತ ಹೇಳಿದರು. ದಾಖಲೆಗಳನ್ನು ನಾನು ಕೊಡ್ತೀನಿ ಅನ್ನುವಂತಹ ಸಮಜಾಯಿಷಿಯೂ ಕೂಡ ಬಂತು. ಹೀಗೆ ಸವಾಲುಗಳು, ಪ್ರತಿ ಸವಾಲುಗಳು, ಆರೋಪ ಪ್ರತ್ಯಾರೋಪಗಳು, ಮಾತಿನ ಬಳಕೆ ಇವೆಲ್ಲವೂ ಕೂಡ ಬಹಳ ಗಂಭೀರವಾಗಿ ಇವತ್ತು ಲೋಕಸಭೆಯಲ್ಲಿ ನಡೆದಿದೆ. ಕಡೆಗೂ ಪುಸ್ತಕದ ಗಲಾಟೆಯಿಂದ ಆಚೆ ಬಂದು ಸದನದ ಒಳಗಡೆ ಬಜೆಟ್ ಬಗ್ಗೆ ಚರ್ಚೆ ಆಗ್ತಾ ಇದೆಯಲ್ಲ, ಅದೇ ಬಹಳ ಮುಖ್ಯ. ಬಜೆಟ್ನ ಚರ್ಚೆಯ ಸಂದರ್ಭದಲ್ಲಿ, ಬಜೆಟ್ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದವನ್ನೇ ಫೋಕಸ್ ಮಾಡಿಕೊಂಡು ರಾಹುಲ್ ಗಾಂಧಿಯವರು ಮಾತನಾಡಿದ್ದಾರೆ. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದವನ್ನು ರಾಹುಲ್ ಗಾಂಧಿಯವರು ಕಟುವಾಗಿ ಟೀಕಿಸಿದ್ದಾರೆ. ವಿಶೇಷವಾಗಿ ಲೋಕಸಭೆಯಲ್ಲಿ ಚರ್ಚೆಯ ವೇಳೆ ಮೋದಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ಮಾಡಿದ್ದಾರೆ. ಅದರಲ್ಲೂ ಕೂಡ ರಾಷ್ಟ್ರೀಯತೆ, ದೇಶಭಕ್ತಿ, ದೇಶ ಪ್ರೇಮವನ್ನೇ ಮರೆತು ಅಮೆರಿಕದೊಂದಿಗೆ ಒಪ್ಪಂದವನ್ನು ಮಾಡ್ಕೊಂಡಿದ್ದೀರಿ, ನೀವು ಭಾರತ ಮಾತೆಯನ್ನು ಮಾರಿದ್ದೀರಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದರು. ವಿಶೇಷವಾಗಿ ಜಾಗತಿಕ ರಾಷ್ಟ್ರಗಳ ಮುಂದೆ ಅಣುಶಕ್ತಿ, ಇಂಧನ, ಹಣಕಾಸು ಇಲಾಖೆಗಳು ದುರ್ಬಲವಾಗ್ತಾ ಇದ್ದಾವೆ. ಈ ವಿಚಾರಗಳು ದುರ್ಬಲ ಆಗಿದ್ದಾವೆ. ಭಾರತದ ಇಂಧನ, ಹಣಕಾಸು ಮತ್ತು ಕೃಷಿ ವ್ಯವಸ್ಥೆಯ ಮೇಲೆ ನೇರ ಪರಿಣಾಮವನ್ನು ಈ ವ್ಯಾಪಾರಿ ಒಪ್ಪಂದ, ಅಮೆರಿಕದ ಜೊತೆಗಿನ ವ್ಯಾಪಾರಿ ಒಪ್ಪಂದ
ನೇರ ಪರಿಣಾಮವನ್ನು ಬೀರುತ್ತೆ ಅನ್ನೋಂಥದ್ದು ರಾಹುಲ್ ಗಾಂಧಿ ವ್ಯಕ್ತಪಡಿಸ್ತಾ ಇರುವಂತಹ ಆಕ್ಷೇಪ. ದೇಶದ ರೈತರ ಹಿತಾಸಕ್ತಿ ಭವಿಷ್ಯವನ್ನೇ ಅಮೆರಿಕಾಗೆ ಶರಣು ಮಾಡಿದ್ದಾರೆ, ಅಮೆರಿಕದ ಮುಂದೆ ಸರೆಂಡರ್ ಆಗಿದೆ ಅನ್ನುವಂತಹ ಆಪಾದನೆಯನ್ನು ಮಾಡಿದ್ದಾರೆ. ಮತ್ತು ಸುಂಕ ಇಳಿಕೆಯಿಂದ ಭಾರತದ ರಫ್ತು ಆಮದು ವ್ಯವಸ್ಥೆಗೂ ಕೂಡ ಧಕ್ಕೆಯಾಗುತ್ತೆ. ಯಾಕಂದರೆ 18% ಟ್ಯಾರಿಫ್ ಇಳಿಕೆ ಆಗಿದೆ ನಿಜ, ಆದರೆ ಅದು ಮೂಲ ಟ್ಯಾರಿಫ್ಗಿಂತ ಏರಿಕೆ ಅನ್ನೋದನ್ನು ಕೂಡ ಸದನದಲ್ಲಿ ಹೇಳಿದರು. ಮೋದಿ ಕುತ್ತಿಗೆಯನ್ನು ಹಿಡಿದು ಟ್ರಂಪ್ ಡೀಲ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನು ತನ್ನ ಭಾಷಣದ ಆರಂಭದಲ್ಲೇ ಹೇಗೆ ಮಾರ್ಷಲ್ ಆರ್ಟ್ಸ್ನಲ್ಲಿ ಹೇಗೆ ಕುತ್ತಿಗೆಯನ್ನು ಹಿಡ್ಕೊಂಡು ಒತ್ತಡವನ್ನು ಹೇರ್ತಾರೋ ಆ ಸ್ವರೂಪದಲ್ಲಿ ಕುತ್ತಿಗೆಯನ್ನು ಹಿಡ್ಕೊಂಡು ಒತ್ತಡ ಹೇರಿದ್ದಾರೆ ಅನ್ನುವಂಥದ್ದು ರಾಹುಲ್ ಗಾಂಧಿಯವರು ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿರುವಂಥ ಆರೋಪ. ಭಾರತದ ವಿರುದ್ಧ ಆರ್ಥಿಕತೆ ಹಾಗೂ ಇಂಧನವನ್ನು ಅಮೆರಿಕ ಹತಿಯಾರಾಗಿ ಅಸ್ತ್ರವಾಗಿ ಬಳಸಿಕೊಂಡಿದೆ, ಭಾರತದ ವಿರುದ್ಧದ ಅಸ್ತ್ರವಾಗಿ ಅದು ಬಳಕೆ ಮಾಡಿಕೊಂಡಿದೆ, ಆಯುಧವಾಗಿ ಬಳಕೆ ಮಾಡಿಕೊಂಡಿದೆ ಅಂತ ಹೇಳಿದ್ದಾರೆ. ಅಮೆರಿಕ ಸೇರಿದಂತೆ ಜಾಗತಿಕ ರಾಷ್ಟ್ರಗಳಿಂದ ಪ್ರಧಾನಿ ಮೇಲೆ ಒತ್ತಡ ಇದೆ ಅನ್ನುವಂಥದ್ದು ರಾಹುಲ್ ಗಾಂಧಿ ಮಾಡ್ತಿರುವಂತಹ ಆರೋಪ. ಉಸಿರುಗಟ್ಟಿಸುವ ವಾತಾವರಣದಿಂದಾಗಿಯೇ ಅಮೆರಿಕ ಜೊತೆಗೆ ಒಪ್ಪಂದವನ್ನು ಮಾಡ್ಕೊಂಡಿದ್ದೀರಿ, ನಿಮ್ಮ ಒಪ್ಪಂದ ಇದು ಉಸಿರುಗಟ್ಟಿಸುವಂತಹ ವಾತಾವರಣದಲ್ಲಿ ಆಗಿರತಕ್ಕಂಥ ಒಪ್ಪಂದ ಅಂತ ಹೇಳ್ತಾನೆ. ಇದು ನಿಜಕ್ಕೂ ನಾಚಿಗೇಡಿನ ವಿಚಾರ ಅಂಥೇಳಿ ವಾಗ್ದಾಳಿ ನಡೆಸಿದ್ದಾರೆ. ಪ್ರಧಾನಿ ಮೋದಿಗೆ ದೇಶದ ಹಿತಾಸಕ್ತಿಗಿಂತಲೂ ವೈಯಕ್ತಿಕ ಪ್ರತಿಷ್ಠೆಯೇ ಮುಖ್ಯವಾಗಿದೆ ಅನ್ನುವಂತಹ ಅಂಶವನ್ನು ರಾಹುಲ್ ಗಾಂಧಿ ಪಾಯಿಂಟ್ ಔಟ್ ಮಾಡಿದರು. ಭಾರತ ಮಾತೇನೇ ಅಮೆರಿಕಾಗೆ ಮಾರಿದ್ದೀರಿ ನೀವು, ನಾಚಿಕೆ ಆಗಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ರಾಹುಲ್ ಗಾಂಧಿ ಎತ್ತಿದ್ದಾರೆ. ಸೂಪರ್ ಪವರ್ ಮುಂದೆ ಮೋದಿ ಪವರ್ ಶರಣಾಗಿದೆ ಅನ್ನುವಂತಹ ಟೀಕೆಯನ್ನು ಕೂಡ ರಾಹುಲ್ ಗಾಂಧಿ ಈ ಸಂದರ್ಭದಲ್ಲಿ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ. ರಾಹುಲ್ ಗಾಂಧಿ ಸದನದಲ್ಲಿ ಆಡಿರುವಂತಹ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. Because sir, I am saying that you have sold India. Are you not ashamed of selling India? Yes. Do you have no shame of selling India? You have sold our mother, Bharat Mata. Do you have no shame? But sir, the interesting thing is, the interesting thing is that I know that the Prime Minister would not sell India under normal circumstances. He will not do it. You know why he sold India? Because they are choking him. Mr. Rahul, address to the chair, please. He has sold India because they are choking him. They've got a grip on his neck. Speaker साहब, मैंने बोला जब चोक लगाते हैं दूसरे व्यक्ति की आंख में देखते हो तो डर दिखता है सर, पीएम की आंख में डर दिखता है, दिख रहा है सर आंख में आंख नहीं मिला पाते हैं. ಹೀಗೆ ರಾಹುಲ್ ಗಾಂಧಿ ಪ್ರತಿಪಕ್ಷ ನಾಯಕರಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪಗಳನ್ನು ಮಾಡಿದ್ದಾರೆ. ಇದರ ನಡುವೆ ಕಿರಣ್ ರಿಜಿಜು ಅವರು ಕೂಡ ರಾಹುಲ್ ಗಾಂಧಿಯವರ ಮಾತುಗಳಿಗೆ ಕೌಂಟರ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ಏನು ಹೇಳಿದರು, ಕಿರಣ್ ರಿಜಿಜು ಏನು ಕೌಂಟರ್ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ತೋರಿಸ್ತೀನಿ. रूलिंग दिया है, मैं चेयर के माध्यम से मैं आपको अनुरोध करता हूं और ये मेरा डिमांड भी है कि आपने जितना एलिगेशन लगाया है, चेयरमैन ने रूलिंग देने के बावजूद भी आपने एलिगेशन लगाया, आपको ऑथेंटिकेशन करना पड़ेगा, क्योंकि आप लीडर ऑफ अपोजिशन है, आप मामूली आप सामान्य सदस्य नहीं है, यू आर द लीडर ऑफ अपोजिशन. व्हेन यू स्पीक ऑन सर्टेन थिंग, there is a serious connotation. Kindly take seat. I would urge honorable leader of opposition, because he is the leader of opposition, all the points he has made have serious repercussion. He must authenticate on all the allegations he has made. I will authenticate right now. I've got it. You have because sir, let me authenticate. Kindly. Already you have taken 45 minutes. Kindly. Sir, let me authenticate. ಹೀಗೆ ಆರೋಪ ಪ್ರತ್ಯಾರೋಪಗಳು ಒಂದು ಕಡೆಯಲ್ಲಿ ಸಾಕ್ತಾ ಹೋಗಿದ್ದಾವೆ. ಇದರ ನಡುವೆ ರಾಹುಲ್ ಗಾಂಧಿಗೆ ಕೇಂದ್ರವೂ ಕೂಡ ಶಾಕ್ ಕೊಟ್ಟಿದೆ. ರಾಹುಲ್ ಗಾಂಧಿ ಆರೋಪಗಳಿಗೆ ಸಾಕ್ಷಿ ಮತ್ತು ದಾಖಲೆಗಳನ್ನು ಬಿಜೆಪಿಯವರು ಕೇಳಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ಸಂಸತ್ತು ಒಳಗೆ ಮತ್ತು ಹೊರಗೂ ಕೂಡ ಬಿಜೆಪಿಯವರು ಹೋರಾಟಕ್ಕೆ ಮುಂದಾಗಿದ್ದಾರೆ. ರಾಹುಲ್ ಗಾಂಧಿಯವರ ಭಾಷಣವನ್ನೇ ಮುಂದಿಟ್ಟುಕೊಂಡು ಈ ಹೋರಾಟವನ್ನು ರೂಪಿಸೋಕೆ ಮುಂದಾಗಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ಹಕ್ಕುಚ್ಯುತಿ ನೋಟಿಸ್ ನೀಡುವಂತಹ ಎಚ್ಚರಿಕೆಯನ್ನು ಕೂಡ ಸದನದ ಒಳಗಡೆ ವ್ಯಕ್ತಪಡಿಸಿದರು. ದೇಶವ್ಯಾಪಿ ಆಂದೋಲನಕ್ಕೆ ಈಗ ಬಿಜೆಪಿ ಕೂಡ ಕರೆ ಕೊಟ್ಟಿದೆ. ಈ ವಿಚಾರದಲ್ಲಿ ಏನು ಹೇಳಿದ್ರೆ ಅನ್ನೋದು ತೋರಿಸ್ತೀವಿ. File notice, privilege notice against Sri Rahul Gandhi for misleading the House and also making baseless statement. There is a
very clear-cut rules of procedure and conduct of business in the Lok Sabha and Rajya Sabha. When a member intends to make serious charges of allegation against another member, then you have to make a notice and also substantiate the allegation. So I have on the floor of the House requested Sri Rahul Gandhi ji to make necessary authentication of those points he has made. ಹೀಗೆ ರಾಹುಲ್ ಗಾಂಧಿ ವಿರುದ್ಧ ಹಕ್ಕುಚ್ಯುತಿ ಮಂಡನೆಯ ನೋಟಿಸನ್ನು ಕೊಡೋದ್ರ ಬಗ್ಗೆಯೂ ಕೂಡ ಕೇಂದ್ರ ಸರ್ಕಾರ ಚಿತ್ತನೆಯನ್ನು ನಡೆಸ್ತಾ ಇದೆ. ಏನಾದರೂ ಕೂಡ ಸದನ ಒಳಗಡೆ ಬಜೆಟ್ ಬಗೆಗಿನ ಚರ್ಚೆ ಶುರುವಾಗಿದೆ. ಇದಕ್ಕೆ ಉತ್ತರ ಕೊಡುವಾಗ ಕೇಂದ್ರ ಸರ್ಕಾರವು ಕೂಡ, ಯಾಕಂದರೆ ಸರ್ಕಾರದ ಪರವಾಗಿ ಹಣಕಾಸು ಸಚಿವರು ಕೂಡ ಉತ್ತರವನ್ನು ಕೊಡ್ಬೋದು, ಪ್ರಧಾನಮಂತ್ರಿಗಳು ಕೂಡ ಉತ್ತರವನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕೌಂಟರ್ನ ಕೊಡ್ತಾರೆ ಅನ್ನೋದನ್ನು ಕುತೂಹಲದಿಂದ ನೋಡಬೇಕಾಗಿದೆ.